ಸಚಿವ ಸಂಪುಟ ಸಭೆಯಲ್ಲಿ ಕೆಜೆ ಜಾರ್ಜ್ ವರ್ಸಸ್ ಎಚ್ಸಿ ಮಹದೇವಪ್ಪ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ಜಟಾಪಟಿ ನಡೆದಿದೆ. ನಾನು ಎದ್ದು ಹೊರಟೇ ಬಿಡ್ತೀನಿ ಅಂತ ಎಚ್ಸಿ ಮಹದೇವಪ್ಪ ಕೂಗಾಡಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆ ವಿಚಾರವಾಗಿ ಮಹದೇವಪ್ಪ ಜಾರ್ಜ್ ಮಧ್ಯೆ ಫೈಟ್ ಆಗಿದ್ದು, ಗಂಗಾ ಕಲ್ಯಾಣ ಯೋಜನೆ 2 ವರ್ಷ ವಿಸ್ತರಣೆ ಮಾಡುವ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗ್ತಿತ್ತು. SCASP TSP ಹಣ ನೀಡ್ತಾ ಇಲ್ಲ ಅಂತ ಮಹದೇವಪ್ಪ ಕೂಗಾಡಿದ್ದಾರೆ. ಬೋರ್ವೆಲ್ ಕೊರೆಯೋದಕ್ಕೆ ಗುತ್ತಿಗೆ ವಿಸ್ತರಣೆ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೀತಾ ಇತ್ತು. ಈ ವೇಳೆಯೇ ಕೆಜೆ ಜಾರ್ಜ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಮಹದೇವಪ್ಪ. SCP TSP ಯೋಜನೆಗೆ ಹಣ ನೀಡ್ತಾ ಇಲ್ಲ ಅಂತ ಮಹದೇವಪ್ಪ ಸಿಟ್ಟು ಮಾಡಿಕೊಂಡಿದ್ದು, ಮಹದೇವಪ್ಪ ಆಕ್ರೋಶ ನೋಡಿ ಒಂದು ಕ್ಷಣ ಕ್ಯಾಬಿನೆಟ್ ಸಹೋದ್ಯೋಗಿಗಳು ಒಂದು ಸ್ವಲ್ಪ ಕಕ್ಕಾಬಿಕ್ಕಿಯಾದ್ರು. ಕೆಜೆ ಜಾರ್ಜ್ ಮತ್ತು ಮಹದೇವಪ್ಪ ಮಧ್ಯೆ ಕ್ಯಾಬಿನೆಟ್ನಲ್ಲಿ ಮಾತಿನ ಚಕಮಕಿನೂ ನಡೆದಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಉತ್ತಮ ಸಂವಾದ ಆಗಿದೆ ಅಂತಷ್ಟೇ HK ಪಾಟೀಲ್ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಮಹದೇವಪ್ಪ ಅವರು ಇಷ್ಟರ ಮಟ್ಟಿಗೆ ಗರಂ ಆಗೋದಕ್ಕೆ ಏನ್ ಕಾರಣ? ಜಾರ್ಜ್ ಅವರ ಏನು ನಡೆ ಇವರನ್ನ ಇಷ್ಟು ಕೂಗಾಡೋ ಹಾಗೆ ಮಾಡ್ತು? ಅಲ್ಲ, ಈಗ ಅವ್ರ ಕಡೆಯಿಂದ ಸರಿಯಾದಂತಹ ರೆಸ್ಪಾನ್ಸ್ ಇಲ್ಲ ಮತ್ತು ಆ ಇಲಾಖೆಯಿಂದ ರೆಸ್ಪಾನ್ಸ್ ಇಲ್ಲ ಅನ್ನುವ ಕಾರಣಕ್ಕಾಗಿ ಮಹದೇವಪ್ಪನವರು ಬಹಳ ಏರು ಧ್ವನಿಯಲ್ಲಿ ಕೂಗಾಡಿದ್ರು. ಒಂದು ಕ್ಷಣಕ್ಕೆ ನಾನು ಕ್ಯಾಬಿನೆಟ್ ನಿಂದಲೇ ಎದ್ದು ಹೋಗ್ತೀನಿ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಯಾಕಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಬಂದಿತ್ತು. ಈ ಗಂಗಾ ಕಲ್ಯಾಣ ಯೋಜನೆ ಅಡಿ ಏನು SC ST ಸಮುದಾಯದವರಿಗೆ ಬೋರ್ವೆಲ್ ಕೊರೆಸುವಂತ ಒಂದು ಯೋಜನೆ ಏನಿದೆ, ಆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಯೋಜನೆಯಲ್ಲಿ ಅಂದ್ರೆ ಬೋರ್ವೆಲ್ ಕೊರೆಯುವಂತಹ ಗುತ್ತಿಗೆದಾರರ ಜೊತೆಗೆ ಒಂದಷ್ಟು ಇಲಾಖೆಯಲ್ಲಿ ಅದು ಒಂದು ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದದ ಎಕ್ಸ್ಟೆನ್ಷನ್ ಮಾಡೋದಕ್ಕಂದ್ರೆ ವಿಸ್ತರಣೆ ಮಾಡಂದ್ರೆ 2 ವರ್ಷದವರೆಗೂ ಅವ್ರಿಗೆ ವಿಸ್ತರಣೆ ಕೊಡಬೇಕು ಅನ್ನುವಂತ ವಿಚಾರವನ್ನ ಕ್ಯಾಬಿನೆಟ್ಗೆ ತರಲಾಗಿತ್ತು. ಹೀಗಾಗಿ ಗಂಗಾ ಕಲ್ಯಾಣ ಅಡಿ ಕೊರೆಸುವಂತವರಿಗೆ ಪಂಪ್ ಸೆಟ್ ಒದಗಿಸುವಂತದ್ದು ಮತ್ತು ಅವರಿಗೆ ವಿದ್ಯುತ್ ಒದಗಿಸುವಂತದ್ದು ಇದೆಲ್ಲದೂ ಕೂಡ ಇಂಧನ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಅಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಮತ್ತು SCP TSP ಅನುದಾನ ಏನು ಇಂಧನ ಇಲಾಖೆಯಲ್ಲಿ ಇದೆ ಅದನ್ನು ಕೂಡ ಸರಿಯಾಗಿ ಬಿಡುಗಡೆಗೊಳಿಸ್ತಾ ಇಲ್ಲ. ಸೊ ಇದೇ ರೀತಿ ಮುಂದುವರೆದ್ರೆ ಯೋಜನೆ ಸಾಕಾರ ಆಗೋದು ಹೇಗೆ, ಇದ್ರ ಸಕ್ಸಸ್ ಆಗೋದು ಹೇಗೆ, ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಮಾಡೋದೇ ಆದ್ರೆ ನಮ್ಮ ಜವಾಬ್ದಾರಿ ಏನು ಅನ್ನುವ ರೀತಿಯಲ್ಲೆಲ್ಲ ಮಹದೇವಪ್ಪನವರು ಕ್ಯಾಬಿನೆಟ್ ಅಲ್ಲಿ ಕೂಗಾಡಿದ್ದಾರೆ. ಅಂದ್ರೆ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಯೋಜನೆಗಳನ್ನ ಘೋಷಣೆ ಮಾಡ್ತೀವಿ, ಆದ್ರೆ ಅದರ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಇಲಾಖೆಗಳ ನಡುವೆ ಸರಿಯಾದಂತಹ ಸಮನ್ವಯತೆ ಇಲ್ಲದೆ ಇರುವ ಕಾರಣಕ್ಕಾಗಿ ಅದು ಕ್ಯಾಬಿನೆಟ್ ನ ಒಳಗೂ ಕೂಡ ಹೇಗೆ ಪ್ರತಿಧ್ವನಿಸುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸಾಕಷ್ಟು ಗಂಗಾ ಕಲ್ಯಾಣ ಯೋಜನೆಗಳು ಸರಿಯಾಗಿ ಆಗದೆ ಇರುವ ಕಾರಣಕ್ಕಾಗಿ SC ST ಸಮುದಾಯದ ಕೃಷಿ ಅಂದ್ರೆ ಸಮುದಾಯದವರಿಗೆ ಕೃಷಿ ಚಟುವಟಿಕೆಗಳಿಗೆ ಸರ್ಕಾರದಿಂದ ಸಿಗಬಹುದಾದಂತಹ ಸಹಾಯಕ್ಕೂ ಕೂಡ ಈಗ ಕೊಕ್ಕೆ ಬೀಳ್ತಾ ಇದೆ. ಇದು ಮಹದೇವಪ್ಪ ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಮತ್ತು ಇಂಥ ಕಂಪ್ಲೇಂಟ್ಸ್ ಗಳು ಸಾಕಷ್ಟು ಮಹದೇವಪ್ಪ ಅವರ ಬಳಿ ಬಂದಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಸಬ್ಜೆಕ್ಟ್ ಬಂದಿದ್ರಿಂದ ಸಾಕಷ್ಟು ದೂರುಗಳು ಕೂಡ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಹದೇವಪ್ಪ ಕೂಗಾಡಿದ್ದಾರೆ. ಆದ್ರೆ KJ ಜಾರ್ಜ್ ಅವರು ಇದಕ್ಕೆ ಯಾವುದೇ ರೀತಿಯಂತ ಸ್ಪಷ್ಟ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ಲಿಲ್ಲ ಅನ್ನುವಂತ ಮಾಹಿತಿಗಳಷ್ಟೇ ಲಭ್ಯವಾಗಿದೆ. ಜೊತೆಗೆ ಮಹದೇವಪ್ಪನವರ ಈ ಆಕ್ರೋಶ ನೋಡಿ ಕ್ಯಾಬಿನೆಟ್ ನ ಸಹೋದ್ಯೋಗಿಗಳು ಕೂಡ ಒಂದು ಕ್ಷಣ ದಂಗಾಗಿದ್ರು. ಅಂದ್ರೆ ಮಹದೇವಪ್ಪ ಅವರ ಈ ಪರಿಣಾದಂತಹ ಸಿಟ್ಟು ಬಹುಶಃ ಯಾರು ನೋಡಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಆ ತರ ಕೂಗಾಡಿದ್ದು ಕೂಡ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಒಂದ್ ರೀತಿ ಆಶ್ಚರ್ಯ ಮತ್ತು ಅಚ್ಚರಿಯನ್ನ ಉಂಟು ಮಾಡಿತ್ತು. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.